ಬಳ್ಳಾರಿಯ ಘಟನೆಯ ಬಗ್ಗೆ ವಿನಾಕಾರಣ ಆರೋಪವನ್ನು ಬಿಜೆಪಿಯವರು ನಮ್ಮ ಪಾರ್ಟಿ ಮೇಲೆ ಮಾಡ್ತಿದ್ದಾರೆ. ರೆಡ್ಡಿ ಬ್ರದರ್ಸ್, ಶ್ರೀರಾಮುಲು ಅವರೇ, ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನು ಡೆಮಾಕ್ರಸಿ ಆಫ್ ಬಳ್ಳಾರಿ ಮಾಡಿದ್ದು ನಮ್ಮ ಭರತ್ ರೆಡ್ಡಿ, ನಮ್ಮ ನಾಗೇಂದ್ರ ಅಣ್ಣ, ನಮ್ಮ ಸಂತೋಷ್ ಲಾಡ್ ಸಾಹೇಬರು. ನೀವು ರಿಪಬ್ಲಿಕ್ ಮಾಡಿ ಇಟ್ಕೊಂಡಿದ್ರಿ. ಇವತ್ತು ಈ ಘಟನೆ ಏನು ನಡೀತು ಅಂತ ರಾಜ್ಯದ ಜನತೆಗೆ ಕ್ಲಾರಿಟಿ ಕೊಡಕ್ಕೆ ಬಯಸ್ತೀನಿ. ಬಳ್ಳಾರಿಯ SP ರೋಡಲ್ಲಿ ಮಹರ್ಷಿ ವಾಲ್ಮೀಕಿಯ ವಿಗ್ರಹವಾದ ಇನಾಗ್ರೇಷನ್ 3ನೇ ತಾರೀಕಿತ್ತು. ನಗರದಲ್ಲಿ ಎಲ್ಲ ಕಡೆ ವಾಲ್ಮೀಕಿ ಮಹರ್ಷಿಯ ಬ್ಯಾನರ್ಗಳು ಕಟ್ಕೊಂಡು ಬಂದಿದ್ರು. ಅದೇ ರೀತಿ ಖಾಲಿ ಜಾಗದಲ್ಲಿ ಏನು ಜನಾರ್ದನ ರೆಡ್ಡಿ ಮನೆಗೆ ಸಮೀಪ ಇರೋ ಖಾಲಿ ಜಾಗದಲ್ಲಿ ನಮ್ಮ ಪಕ್ಷದವರು ಮಹರ್ಷಿ ವಾಲ್ಮೀಕಿಯ ಬ್ಯಾನರ್ ಕಟ್ಟಿದ್ರು. ಯಾಕೆ ವಾಲ್ಮೀಕಿಯವ್ರ ಬ್ಯಾನರ್ ಕಟ್ಟಬಾರ್ದಾ? ವಾಲ್ಮೀಕಿಯವ್ರು ಎಲ್ಲರ ಆಸ್ತಿ ತಾನೆ, ಬರೀ ಕಾಂಗ್ರೆಸ್ ಅವ್ರ ಆಸ್ತಿ ಅಲ್ಲ ತಾನೆ. ಕಟ್ಟಿದ್ರೆ ಸರ್ ಇದೆಲ್ಲ ಗೊತ್ತಿರಬೇಕು. ಮಧ್ಯಾಹ್ನ 2 ರಿಂದ 3 ಗಂಟೆ ಸಮೀಪದಲ್ಲಿ ರೆಡ್ಡಿಯ ಬೆಂಬಲಿಗರು, ಗನ್ಮ್ಯಾನ್ಗಳು ಬ್ಯಾನರ್ಗಳನ್ನ ಹರಿದಾಕ್ತಾರೆ. ಮಧ್ಯಾಹ್ನ ಯಾವಾಗ ಬ್ಯಾನರ್ ಹರಿದಾಕ್ತಾರೋ ಸಂಜೆ ಮತ್ತೆ ನಮ್ಮ ಕಾರ್ಯಕರ್ತರು ಬ್ಯಾನರ್ ಕಟ್ಟಕ್ಕೆ ಹೋಗ್ತಾರೆ. ಕಟ್ಟಕ್ಕೆ ಹೋದಾಗ ಶ್ರೀರಾಮುಲು ಅವರು ಸೇರಿ ಅವರ ಬೆಂಬಲಿಗರು ಬ್ಯಾನರ್ ಹರಿದಾಕಿದಾಗ ಇನ್ಸಿಡೆಂಟ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಇವತ್ತು ಸೋಮಣ್ಣ ಸಾಹೇಬ್ರು ಹೇಳ್ತಾರೆ, ಭರತ್ ರೆಡ್ಡಿ ಅವರ ಭಾಷೆ ಬಗ್ಗೆ ಮಾತಾಡ್ತೀರಾ. ಏನು ಸರ್, BJPಯಲ್ಲಿ ನೀವೇನು ಭಾಷಾ ಪಂಡಿತರು ವಿದ್ವಾಂಸರಿದ್ದೀರಾ? ಅಲ್ಲ ಸರ್, ರಾಜಶೇಖರ್ ಅಂತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ ತೀರ್ಕೊಂಡ್ರೆ MLAಗೆ ನೋವಾಗುತ್ತೆ. ನೋವಲ್ಲಿ ಮಾತಾಡಿದ್ದಾರೆ. ನೀವು ಅದನ್ನು ಹೆಂಗೆ ಮಾತಾಡಿದ್ರೆ ಸೋಮಣ್ಣ ಸಾಹೇಬರಿಗೆ ಪ್ರಿಯಕೃಷ್ಣ ಅವ್ರನ್ನ ಕಂಡ್ರೆ ಆಗಲ್ಲ, ಅವ್ರಿಗೂ ತೊಂದರೆ ಮಾಡ್ತಾರೆ. ಈಗ ಭರತ್ ರೆಡ್ಡಿ ಬಳ್ಳಾರಿಗೆ ಹೋಗಿ ಅಲ್ಲೋಗಿ ಪ್ರೆಸ್ ಮೀಟ್ ಮಾಡ್ತಾರೆ. ಸರ್ ನಿಮಗೆ ಗೊತ್ತಿರಬೇಕು, ರಾಜಶೇಖರ್ ಅಂತಕ್ಕಂಥ ನಮ್ಮ ಪಾರ್ಟಿಯ ವ್ಯಕ್ತಿ ಇವತ್ತೇನು ಮೃತಪಟ್ಟಿದ್ದಾನೆ, ಆತ ಹುಸೇನ್ ನಗರದ ನಿವಾಸಿ. ಅವ್ರ ತಂದೆ BJPಯಲ್ಲಿ ಗುರುತಿಸ್ಕೊಂಡಿದ್ದಾರೆ. ತಂದೆ BJPಯಲ್ಲಿ ಗುರುತಿಸ್ಕೊಂಡ್ರು, ಪಾಪ ಹುಡುಗ ಪಕ್ಷ ನಿಷ್ಠೆಯಿಂದ ನಮ್ಮ ಪಕ್ಷದಲ್ಲಿದ್ದಾನೆ. ಇವತ್ತೊಂದು ಇನ್ಸಿಡೆಂಟ್ ಆಗಿದೆ. ಬ್ಯಾನರ್ ಕಿತ್ತಾಗಿದ್ದಾರು, ಗಲಾಟೆಗೆ ಪ್ರೇರಣೆ ಕೊಟ್ಟಿದ್ದಾರು ರೆಡ್ಡಿ ಬ್ರದರ್ಸು, ಶ್ರೀರಾಮುಲು ಅವರು. ಅವ್ರನ್ನ ಸಪೋರ್ಟ್ ಮಾಡಿಕೊಂಡು BJPಯವರೆಲ್ಲ ಹೋಗ್ತಾರೆ, ಏನೋ ಭಾಷಾ ಪಂಡಿತರು ವಿದ್ವಾಂಸರ ಥರ.